ಭಾರತದ ನೆರೆಯ ರಾಜ್ಯ ಬಾಂಗ್ಲಾದೇಶದಲ್ಲಿ ತುರ್ತು ಎಮರ್ಜೆನ್ಸಿ. ದೇಶವನ್ನೇ ಬಿಟ್ಟು ಹೋದ ಅಲ್ಲಿನ ಪ್ರಧಾನಿ. ಪಾಕಿಸ್ತಾನದಂತೆ ಮುಂದೆ ಆಗುತ್ತಾ ಬಾಂಗ್ಲಾದೇಶದ ಈ ಪರಿಸ್ಥಿತಿಗೆ ಕಾರಣವನ್ನಾದರೂ ಏನು? ಬಾಂಗ್ಲಾದೇಶದಿಂದ ತಪ್ಪಿಸಿದ ಪ್ರಧಾನಿ ಶೇಖ್ ಹಸೀನಾ ಭಾರತಕ್ಕೆ ಬಂದ್ರ? ನಮಸ್ಕಾರ, ಇದು ನಾನು ಕನ್ನಡಿಗ. ಹೊಸದೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಭಾರತ ಅತಿ ಹೆಚ್ಚು ಗಡಿ ಪ್ರದೇಶವನ್ನು ಪಾಕಿಸ್ತಾನಕ್ಕಿಂತ ಚೀನಾಕ್ಕಿಂತ ಹೆಚ್ಚು ಗಡಿ ಪ್ರದೇಶವನ್ನು ಹಂಚಿಕೊಂಡಿರುವ ದೇಶವಾಗಿದೆ ಬಾಂಗ್ಲಾದೇಶದಲ್ಲಿ ಇದೀಗ ಅನ್ಅಫಿಷಿಯಲ್ ಎಮರ್ಜೆನ್ಸಿ ಉಂಟಾಗಿದೆ. ಬಾಂಗ್ಲಾದೇಶದಲ್ಲಿ ಈ ರೀತಿ ಉಂಟಾಗಲು ಕಾರಣವೇನು? ಬಾಂಗ್ಲಾದೇಶದಲ್ಲಿ ಈ ಹೋರಾಟ ಆರಂಭವಾದದ್ದು ಇಂದು ನಿನ್ನೆ ಏನೂ ಅಲ್ಲ. 2018ರಲ್ಲಿ ಬಾಂಗ್ಲಾದೇಶದಲ್ಲಿ ರಿಸರ್ವೇಷನ್ನಿಂದಾಗಿ ಈ ಹೋರಾಟ ನಡೀತಾ ಇದೆ. ಬಾಂಗ್ಲಾದೇಶದ ರಿಸರ್ವೇಷನ್ ಹಾಗೆಯೇ ನಮ್ಮ ಭಾರತದ ರಿಸರ್ವೇಷನ್ಗೆ ಅಜಗಜಾಂತರ ವ್ಯತ್ಯಾಸವಿದೆ. ಭಾರತದಲ್ಲಿ ಜಾತಿಯನ್ನು ನೋಡಿ ರಿಸರ್ವೇಷನ್ ಅನ್ನು ಕೊಡ್ತಾ ಇದ್ರೆ, ಬಾಂಗ್ಲಾದೇಶದಲ್ಲಿ 56% ರಿಸರ್ವೇಷನ್ನೇ ಇದೆ. ಎಲ್ಲ ಸರ್ಕಾರಿ ಕೆಲಸಗಳಿಗೆ ಸೇರಿದಂತೆ ಎಲ್ಲ ಕೆಲಸಗಳಿಗೂ 56% ರಿಸರ್ವೇಷನ್ ಇದೆ. ಇದರಲ್ಲಿ 30% ಬಾಂಗ್ಲಾದೇಶದ ವಿಮೋಚನೆಗಾಗಿ ಹೋರಾಡಿದ 1971ರಲ್ಲಿ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರಿಗಾಗಿ ಮೀಸಲಾತಿ ಮಾಡಲಾಗಿತ್ತು. ಅವತ್ತು ಇದು ಒಂದು ಒಳ್ಳೆಯ ವಿಷಯ ಕೂಡ ಆಗಿತ್ತು. ಅದಾದ ಬಳಿಕ 2010 ಆಗುವ ವೇಳೆಗೆ ಈ ರಿಸರ್ವೇಷನ್ನಲ್ಲಿ ಸಣ್ಣ ಬದಲಾವಣೆ ಉಂಟಾಗಿತ್ತು. ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರವಲ್ಲದೆ ಸ್ವಾತಂತ್ರ್ಯ ಹೋರಾಟಗಾರರ ಮಕ್ಕಳು ಕೂಡ ಈ ಮೀಸಲಾತಿಯಲ್ಲಿ 30% ಮೀಸಲಾತಿಯಲ್ಲಿ ಒಳಗೊಂಡಿದ್ದಾರೆ ಎನ್ನುವ ಹೊಸದೊಂದು ಕಾನೂನನ್ನು ಕೂಡ ತಂದರು. ಅದಾದ ಬಳಿಕ ಇತ್ತೀಚೆಗೆ 2010ರ ಬಳಿಕ ಇನ್ನೊಂದು ಬದಲಾವಣೆಯಾಯಿತು. ಈ ಕಾನೂನಿನಲ್ಲಿ ಈ ರಿಸರ್ವೇಷನ್ನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಅವರ ಮಕ್ಕಳು ಮಾತ್ರವಲ್ಲದೆ ಸ್ವಾತಂತ್ರ್ಯ ಹೋರಾಟಗಾರರ ಮೊಮ್ಮಕ್ಕಳು ಕೂಡ ಈ ರಿಸರ್ವೇಷನ್ನ ಒಳಗೆ ಬರ್ತಾರೆ ಎನ್ನುವ ಹೊಸದೊಂದು ಕಾನೂನನ್ನು ತಂದರು. ಇದು ಆವತ್ತೇ ಬಾಂಗ್ಲಾದೇಶದಲ್ಲಿ ದೊಡ್ಡ ಹೋರಾಟಕ್ಕೆ ಸಾಕ್ಷಿಯಾಗಿತ್ತು. ಅಲ್ಲಿ ಹೆಚ್ಚಿನ ಶೇಕಡದಷ್ಟು ಮೀಸಲಾತಿ ಈ ಸ್ವಾತಂತ್ರ್ಯ ಹೋರಾಟಗಾರರ ಮಕ್ಕಳು ಮೊಮ್ಮಕ್ಕಳಿಗೆ ಇತ್ತು. ಅಲ್ಲಿನ ಮಹಿಳೆಯರಿಗೆ 10%, ಅಲ್ಪಸಂಖ್ಯಾತ 5%, ಅಂಗವಿಕಲರಿಗೆ 1% ಸೇರಿದಂತೆ ಉಳಿದ ಎಲ್ಲರಿಗೂ ಕೂಡ ಕಡಿಮೆ ಮೀಸಲಾತಿ ಇತ್ತು ಬಾಂಗ್ಲಾದೇಶದಲ್ಲಿ. ಇದರಿಂದಾಗಿ 2018ರಲ್ಲಿ ಆಗಿನ ಪ್ರಧಾನಿ ಹಾಗೆ ಈಗಿನ ಪ್ರಧಾನಿಯಾಗಿರುವ ಶೇಖ್ ಹಸೀನಾ ಅವರು ಈ ರಿಸರ್ವೇಷನ್ ಅನ್ನು ಹಿಂದಕ್ಕೆ ತೆಗೆದುಕೊಂಡರು. ಈ ಆರ್ಡರ್ ಅನ್ನು ಪ್ರಶ್ನಿಸಿ ಕೆಲವರು ಹೈಕೋರ್ಟ್ ಮೆಟ್ಟಿಲೇರಿದ್ದರಿಂದ ಇದುವರೆಗೂ ವಿಚಾರಣೆ ಕೂಡ ಆಗ್ತಾ ಇತ್ತು. ಕಳೆದ ಜೂನ್ 5ಕ್ಕೆ ಈ ವಿಚಾರದ ಕುರಿತು ಕೊನೆ ತೀರ್ಪು ಕೂಡ ಬಂತು. ಹೈಕೋರ್ಟ್ನ ಪ್ರಕಾರ ಈ ರಿಸರ್ವೇಷನ್ ವ್ಯಾಲಿಡ್. 30% ರಿಸರ್ವೇಷನ್ ಅನ್ನು ಸ್ವಾತಂತ್ರ್ಯ ಹೋರಾಟಗಾರರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡಬೇಕು ಎನ್ನುವ ತೀರ್ಪು ಬಂತು. ಇದರಿಂದ ಹೋರಾಟ ಮತ್ತಷ್ಟು ತೀವ್ರಗೊಂಡಿತು. ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಬೀದಿಗೆ ಇಳಿದ್ರು. ತೀವ್ರವಾದ ಪ್ರತಿಭಟನೆಯನ್ನು ಮಾಡಿದ್ರು ಅಲ್ಲಿನ ವಿದ್ಯಾರ್ಥಿಗಳು. ಇನ್ನೂ ಕೂಡ ಈ ಪ್ರತಿಭಟನೆ ಇನ್ನಷ್ಟು ಕಿಚ್ಚೇಳಲು ಕಾರಣ ಪ್ರಧಾನಿ ಶೇಖ್ ಹಸೀನಾ ಅವರು ಉರಿಯುವ ಬೆಂಕಿಗೆ ತುಪ್ಪವನ್ನು ಹಾಕುವ ರೀತಿ ಮೀಸಲಾತಿಯನ್ನು ಸ್ವಾತಂತ್ರ್ಯ ಹೋರಾಟಗಾರರ ಮಕ್ಕಳು ಮೊಮ್ಮಕ್ಕಳಿಗೆ ಕೊಡದೆ ಇದ್ರೆ ಮತ್ತಾರಿಗೆ ದೇಶದ್ರೋಹಿಗಳಿಗೆ ಕೊಡಬೇಕಾ ಎನ್ನುವ ಮಾತನ್ನು ಪ್ರೆಸ್ ಮೀಟ್ನಲ್ಲಿ ಹೇಳಿದರು. ಇದರಿಂದ ತೀವ್ರ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಮತ್ತೆ ಬೀದಿಗಿಳಿದ್ರು. ಅಲ್ಲಿ ಇಂಟರ್ನೆಟ್ ಸೇವೆ ಸ್ಥಗಿತಗೊಂಡಿತ್ತು. ಕರ್ಫ್ಯೂ ಕೂಡ ಜಾರಿಗೆ ಮಾಡಲಾಗಿತ್ತು. ಕಂಡಲ್ಲಿ ಗುಂಡುಕಿಗೊಳ್ಳುವ ಕಾನೂನನ್ನು ಕೂಡ ಹೊರತಂದ್ರು. ಇದರಿಂದಾಗಿ 300ಕ್ಕಿಂತಲೂ ಅಧಿಕ ಮಂದಿ ಇದುವರೆಗೂ ಸಾವನ್ನಪ್ಪಿದ್ದಾರೆ. ತಮ್ಮ ಸಹ ವಿದ್ಯಾರ್ಥಿಗಳು ಚೆಲ್ಲಿದ ಈ ರಕ್ತಕ್ಕೆ ಬೆಲೆ ಇಲ್ಲದಂತಾಗಬಾರದು ಅಂತ ಬಾಂಗ್ಲಾದೇಶ ರಾಷ್ಟ್ರದಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲ ಯುವಕರು ಬೀದಿಗೆ ಇಳಿದ್ರು. ಇದರಿಂದಾಗಿ ತೀವ್ರಗೊಂಡ ಪ್ರತಿಭಟನೆಯು ಇವತ್ತು ಬಾಂಗ್ಲಾದ ಪ್ರಧಾನಿ ಶೇಖ್ ಹಸೀನಾ ಅವರು ದೇಶವನ್ನು ಬಿಡುವಂತಾಯಿತು. ಅವರು ದೇಶವನ್ನು ಬಿಡುವುದಕ್ಕೆ ಒಂದು ಕಾರಣ ಕೂಡ ಇದೆ. 1971ರಲ್ಲಿ ಇವರ ತಂದೆ ಮುಜಿಬುರ್ ರಹಮಾನ್ ಅವರು ಬಾಂಗ್ಲಾಕ್ಕೆ ಸ್ವಾತಂತ್ರ್ಯ ತಂದ ಬಳಿಕ ಅವರ ಹತ್ಯೆ 1985ರಲ್ಲಿ ಈ ರೀತಿ ಗಲಭೆಯಿಂದಾಗಿ ನಡೆದಿದೆ. ಅದು ಅಲ್ಲದೆ ಹಲವಾರು ಪ್ರಮುಖ ರಾಜಕೀಯ ನೇತಾರರ ಕೊಲೆ ಕಳೆದ ಶತಕದಲ್ಲಿ ಈ ರೀತಿಯ ಪ್ರತಿಭಟನೆಗಳಿಂದ ನಡೆದಿದೆ. ಈ ರೀತಿಯ ಅಪಾಯವನ್ನು ಮುಂದಕ್ಕೆ ಕಂಡು ಶೇಖ್ ಹಸೀನಾ ಅವರು ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ್ದಾರೆ. ಅಲ್ಲಿನ ಪ್ರತಿಭಟನೆ ಮಾಡ್ತಾ ಇರುವವರು ಶೇಖ್ ಹಸೀನಾ ಅವರನ್ನು ಸರ್ವಾಧಿಕಾರಿ ಎಂದು ಕೂಡ ಕರೀತಾ ಇದ್ದಾರೆ. ಅದು ಅಲ್ಲದೆ ಅವರ ಮೇಲೆ ಗಂಭೀರವಾದ ಆರೋಪ ಕೂಡ ಇದೆ. ಶೇಖ್ ಹಸೀನಾ ವಿರುದ್ಧ ಮಾತನಾಡ್ತಾ ಇದ್ದ ವಿರೋಧ ಪಕ್ಷದ ನಾಯಕರುಗಳನ್ನು ಜೈಲಿಗೆ ಅಟ್ಟಿ ಸರ್ವಾಧಿಕಾರಿ ಧೋರಣೆಯನ್ನು ತರ್ತಾ ಇದ್ರು ಎನ್ನುವ ಆರೋಪ ಕೂಡ ಇದೆ. ಅದು ಅಲ್ಲದೆ ಅವರ ಅಧಿಕಾರದ ಅವಧಿಯಲ್ಲಿ ಕಂಡ ಅನೇಕ ಲೋಪದೋಷಗಳು ಇಷ್ಟೊಂದು ದೊಡ್ಡ ಗಲಭೆಗೆ ಕಾರಣವಾಗಿದೆ. ಪಾಕಿಸ್ತಾನದ ರೀತಿ ಇದೀಗ ಬಾಂಗ್ಲಾದೇಶ ಹೊತ್ತಿಯುರಿತಾ ಇದ್ದು, ಈಗ ಬಾಂಗ್ಲಾದೇಶವನ್ನು ಮಧ್ಯಂತರ ಸರ್ಕಾರವಾಗಿ ಮಿಲಿಟರಿ ಆಳ್ವಿಕೆ ಮಾಡ್ತಾ ಇದೆ. ಪ್ರಧಾನಿ ಶೇಖ್ ಹಸೀನಾ ಅವರ ಮನೆಗೂ ಕೂಡ ಗಲಭೆಕೋರರು ದಾಳಿ ಮಾಡಿದ್ದು ಅವರ ಮನೆಯೆಲ್ಲ ಹಾನಿ ಮಾಡ್ತಾ ಇದ್ದಾರೆ. ಶೇಖ್ ಹಸೀನಾ ಅವರು ಅಲ್ಲಿಂದ ಸೈನ್ಯದ ಏರ್ಜೆಟ್ನಲ್ಲಿ ಭಾರತಕ್ಕೆ ಬಂದು ತಲುಪಿದ್ರು. ಅಲ್ಲಿಂದ ಇದೀಗ ಶೇಖ್ ಹಸೀನಾ ಅವರು ಲಂಡನ್ಗೆ ಹೋಗಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಬಾಂಗ್ಲಾದಲ್ಲಿ ಇದೀಗ ದೊಡ್ಡ ಮಟ್ಟಿನ ಗಲಭೆಯಂತೂ ನಡೀತಾ ಇದ್ದು, ಬಾಂಗ್ಲಾದೊಂದಿಗೆ ಭಾರತದ ನಿಕಟ ಸಂಪರ್ಕ ಕೂಡ ಕೆಲವೊಂದು ದಿನಕ್ಕೆ ನಿಲ್ಲಲಿದೆ.
ಬಾಂಗ್ಲಾದೇಶ ಈ ರೀತಿಯ ಮುಂದಕ್ಕೆ ಹೋದರೆ ಪಾಕಿಸ್ತಾನ ಶ್ರೀಲಂಕಾದ ರೀತಿ ಮುಂದಿನ ಕೆಲವೇ ದಿನಗಳಲ್ಲಿ ಆರ್ಥಿಕವಾಗಿ ಹಿನ್ನಡೆಯುವ ಸಾಧ್ಯತೆಗಳು ಕೂಡ ಇವೆ. ಇವಿಷ್ಟು ಬಾಂಗ್ಲಾದೇಶದ ಕುರಿತಾದ ವಿಡಿಯೋ. ಇನ್ನು ಈ ಬಾಂಗ್ಲಾದೇಶದ ಗಲಭೆ ಕುರಿತಾಗಿ ಇನ್ನೂ ಕೂಡ ವಿಡಿಯೋ ಬೇಕಾಗಿದ್ರೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.